ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಡೇ 11 ಇವತ್ತು. ನಾವು ಮನಾಲಿಯಲ್ಲಿದ್ದೀವಿ. ಸೊ ನಾನು ಹಿಮ ಇಬ್ಬರು ಸಹ ರೆಡಿಯಾಗಿದ್ದೀವಿ. ಒಂದು ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ, ಇನ್ನೊಂದು ಬಂಜಿ ಜಂಪ್ ಮಾಡೋಣ ಅಂತ. ಬಂಜಿ ಜಂಪ್ಗೆ ಕಪಲ್ ಬಂಜಿ ಜಂಪ್ ಬುಕ್ ಮಾಡಿದ್ದೀವಿ. ನಾನು ಆ್ಯಕ್ಚುಲಿ ಒಬ್ಬನೇ ಮಾಡಬೇಕು ಅಂದ್ಕೊಂಡೆ. ಹಿಮ ಇಂಡಿವಿಜುವಲ್ ಆಗಿ ಮಾಡೋ ಅಂದರೆ ಅವಳು ಭಯ ಆಗುತ್ತೆ ಅಲ್ಲ, ಆಯಿತು ಅಂತ ಕಪಲ್ ಬಂಜಿ ಜಂಪ್ ಬುಕ್ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಫಸ್ಟು ಪ್ಯಾರಾಗ್ಲೈಡಿಂಗ್ ಏನಿದೆ ಸ್ಪಾಟ್ ಅಲ್ಲಿಗೆ ಹೋಗ್ತೀವಿ. ಅದು ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಬಂಜಿ ಜಂಪ್ಗೆ ಹೋಗ್ತೀವಿ. ಆಲ್ಮೋಸ್ಟ್ 2,000 ಆಗೋಗಿದೆ, ಅಂದರೆ 1,900 ಆಗಿದೆ. ಫಸ್ಟ್ 1,000 ಆದ ತಕ್ಷಣ ರೀಸೆಟ್ ಆಗಿದೆ, ಮತ್ತೆ ಇವಾಗ 1,000 ರೀಸೆಟ್ ಆಗಿದೆ. ಅಲ್ಲಿಗೆ 2,000 ಕಿಲೋಮೀಟ್ರ್ ಆದಂಗೆ ಲೆಕ್ಕ. ಹೊಡ ನಡೀರಿ, ಇನ್ನು ಸುಮಾರು ದೂರ ಹೋಗಬೇಕು. ಫಸ್ಟ್ ಇವಾಗ ನಾವು ಪ್ಯಾರಾಗ್ಲೈಡಿಂಗ್ ಲೊಕೇಶನ್ ಹೋಗ್ತಾಯಿದ್ವಿ. ಅರ್ಲಿ ಮಾರ್ನಿಂಗು ಬಿಟ್ಟರೆ ಒಳ್ಳೇದು ಅಂತ ಪ್ಯಾರಾಗ್ಲೈಡಿಂಗ್ ಲೊಕೇಶನ್ ಹೋಗಿ, ಗಾಡಿ ಬೇರೆ ಏನೋ ಕೈ ಕೊಡ್ತೈತೆ, ನೋಡೋಣ ಏನಾಗುತ್ತೆ ಅಂತ. ಕೂತು ಏಮ ಅವನಾ ನಾವಿವಾಗ ಪ್ಯಾರಾಗ್ಲೈಡಿಂಗ್ ಕೌಂಟ್ರ್ 2 ನಮ್ಮದು ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ಒಂದು ಸ್ವಲ್ಪ ಅಡಿಷ್ನಲ್ ಡಿಸ್ಕೌಂಟ್ ಎಲ್ಲ ಸಿಕ್ತು. ಹಿಮ ಎಲ್ಲ ಫುಲ್ ಫಿಲಪ್ ಮಾಡಿದ್ದಾಳೆ. ನನ್ನ ಹೆಸರು ಅವಳ ಹೆಸರು ನಾನು ಸೈನ್ ಹಾಕಿದ್ದೀನಿ. ಸೊ ಇವಾಗ ಇಲ್ಲಿಂದ ನಮ್ಮನ್ನ ಪಿಕಪ್ ಮಾಡಿಕೊಂಡು ಪ್ಯಾರಾಗ್ಲೈಡಿಂಗ್ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ. ಸೊ ವಿಂಟರಲ್ಲಿ ಸಮ್ಮರಲ್ಲಿ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತೆ. ನಮ್ಗೆ ಎಷ್ಟೊತ್ತು ಮಾಡಿಸ್ತಾರೇನೋ ಗೊತ್ತಿಲ್ಲ. ಒಂದು 10 ನಿಮಿಷ ನಾವು ಮಾಡ್ತಿದ್ರೆ ಸಾಕು. ನಾವೇನಾದ್ರು ಕಂಫರ್ಟಬಲ್ ಆಗಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇ ಆಗುತ್ತೆ. ಹೌದಾ? ನಮಗೆ ಅಂದರೆ ನಾವು ಆಲ್ರೆಡಿ ಅರ್ಧ ಗಂಟೆ ಗೋವಾದಲ್ಲಿ ಮಾಡಿದ್ದೀವಿ. ಫೋಟೇಜ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇನ್ನೊಂದು ಸತಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ಅಷ್ಟೇ. 10 ನಿಮಿಷಕ್ಕೆ ನಾರ್ಮಲ್ ಎಷ್ಟು ತೋರಿಸ್ತಾರೆ ಅಷ್ಟು ತೋರಿಸ್ತೀವಿ, ಸಾಕು ನಮಗೆ. ಅದೇನು ಬೇಗ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ. ಎಲ್ಲ ಫಿಲಪ್ ಎಲ್ಲ ಆಯ್ತಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಏನು? ಪೇ ಮಾಡಿ. ಹೌದಾ? ಸರಿ, ಆಯ್ತು. ಅಂದರೆ ನಿಮ್ಮ ಕಾರ್ಡಲ್ಲಿ ಪೇ ಮಾಡಿ ಅಂದರೆ ಗೂಗಲ್ ಪೇ ಕೊಡಿ. ನನ್ನ ಮೊಬೈಲ್ ಗೂಗಲ್ ಪೇ ಮಾಡಿ. ಸರಿ, ನಡೀರಿ. ಹಂಗಾರೆ ಇದು ಆಯಿತು. ನಂದು ಎಕ್ಸ್ಲೇಟ್ರದ್ದು ಕೆಲಸ ಎಲ್ಲ ಮುಗಿದೋಯ್ತು. ಸೊ ಹೊರಡೋಣಂತೆ. ನಾವಿಲ್ಲಿ ಬಂದು ನಮ್ಮ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದು ಎಕ್ಸ್ಲೇಟ್ರದ್ದು ಐಡ್ಲಿಂಗ್ ನಿಲ್ತಾ ಇರಲಿಲ್ಲ. ಅದೆಲ್ಲ ಸರಿ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ ಆ್ಯಕ್ಚುಲಿ ನೀವು ಇಲ್ಲಿಗೆ ಬಂದಮೇಲೆ ಇವರೇ ಗಾಡಿಯಿಂದ ಪ್ಯಾರಾಗ್ಲೈಡಿಂಗ್ ಏನು ಲೊಕೇಶನ್ ಇದೆಲ್ಲ ಕರ್ಕೊಂಡು ಹೋಗ್ತಾರೆ. ಎಲ್ಲ ಸರ್ಟಿಫೈಡ್ ಪೈಲಟ್ಸ್ ಇರ್ತಾರೆ. ಕರ್ಕೊಂಡೋಗಿ ಅಲ್ಲಿಂದ ನಮಗೆ ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡಿಸಿ, ನಿಮ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಫ್ಲೈ ಮಾಡಬೇಕು ಅಥವಾ ಎಕ್ಸ್ಟ್ರಾ ಏನಾದರೂ ಮುಂದೆ ಹೋಗಬೇಕು ಅಂತಂದರೆ ಅದು ಕೂಡ ವ್ಯವಸ್ಥೆ ಮಾಡಿಕೊಡ್ತಾರೆ. ಬಟ್ ಅದಕ್ಕೆ ನಿಮಗೆ ಸ್ವಲ್ಪ ಏನು ನಾರ್ಮಲ್ ಪ್ಯಾಕೇಜ್ ಇರುತ್ತೆ ಅದಕ್ಕಿಂತ ಅಡಿಷ್ನಲ್ ಇರುತ್ತೆ. ನಮ್ಗೆ ಒಳ್ಳೆ ಡಿಸ್ಕೌಂಟೆಡ್ ಪ್ಯಾಕೇಜ್ ಸಿಕ್ಕಿದೆ. ನಿಮಗೆ ಪ್ಯಾಕೇಜ್ ಬಗ್ಗೆ ಡೀಟೇಲ್ಸ್ ಬೇಕಂತೇಳಿದ್ರೆ ನಾನು ಕೆಳಗಡೆ ನಂಬರ್ ಹಾಕ್ತೀನಿ. ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ಯಾಕೇಜ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ಡೈರೆಕ್ಟಾಗಿ ಬಂದು ಹೋಗೋದು ನಿಮಗೆ ತುಂಬ ಒಳ್ಳೆಯದು. ಓಕೆನಾ? ಸೊ ನಡೀರಿ, ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮನ್ನ कितना दूर है भैया इधर से? ये 16 किलोमीटर है. 16 किलोमीटर. यस. ಓಕೆ. ಸೊ ಇಲ್ಲಿಂದ ಒಂದು 16 ಕಿಲೋಮೀಟರ್ ಆಫ್ ರೋಡ್ ಇದೆ. ಹಾಗಾಗಿ ಬೊಲೆರೋ ಪಿಕಪ್ ಅಲ್ಲೇ ಹೋಗ್ತಾ ಇದ್ದೀವಿ. ಅಲ್ಲಿ ನಾರ್ಮಲಾಗಿ ನಮ್ಮ ಬೈಕ್ಗಳಾಗಿ ಯಾವುದು ಹೋಗಲ್ಲ. ಬೈಕ್ನೆಲ್ಲ ನಾವು ಅಲ್ಲೇ ಅವ್ರ ಅಂಗಡಿ ಶಾಪ್ ಹತ್ರನೇ ನಿಲ್ಲಿಸಿ ಅಲ್ಲಿಂದ ಹೋಗ್ತಾ ಇದ್ದೀವಿ. ಏನಿಮ್ಮ ಫುಲ್ ಎಕ್ಸೈಟೆಡಾ? ಚೆನ್ನಾಗಿದೆ. ಗೋವಾದಲ್ಲಿ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಗೋವಾದಲ್ಲಿ ನಾವು ಮಾಡಿದ್ವಿ. ಅದೊಂದು 20 ಮಿನಿಟ್ಸ್ ಮಾಡಿದ್ವಿ ಪ್ಯಾರಾಗ್ಲೈಡಿಂಗು. ಅದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನಡ್ಕೊಂಡೋಗಿ ಟ್ರಕ್ ಎಲ್ಲ ಮಾಡಿ ಹೋಗಿದ್ವಿ. ಬಟ್ ಏನಂದರೆ ಫೋಟೇಜ್ ಎಲ್ಲ ಡಿಲೀಟ್ ಆಗಿ ಹೋಗ್ಬಿಡ್ತು ಗೋವಾದಲ್ಲಿ ಹೋಗಿದ್ದಿದ್ದು. ಅದಕ್ಕೋಸ್ಕರ ನಾವು ಅದೊಂದು ರೀಸನ್ಗೋಸ್ಕರನೂ ಇನ್ನೊಂದು ಸತಿ ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ತುಂಬ ಜನ ಎಲ್ಲ ಬಂದಿರ್ತಾರಂತೆ. ಅರ್ಲಿ ಮಾರ್ನಿಂಗ್ ಹೋಗ್ತಾ ಇರೋದ್ರಿಂದ ಒಂದು ಅಡ್ವಾಂಟೇಜು, ಜಲ್ದಿ ಮುಗಿಸ್ಕೊಂಡು ಆಮೇಲೆ ಬಂಜಿ ಜಂಪು ಮತ್ತು ಹಾಟ್ ಏರ್ ಬಲೂನ್ ಕೂಡ ಮುಗಿಸ್ಕೊಂಡು ಹೊರಡೋಣ ಅಂತ. ಸೊ ನಡೀಲಿ, ಹೋಗೋಣಂತೆ. ಆನ್ ದಿ ವೇ ಈಗ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಆಫ್ ರೋಡ್ ನಿಮಗೆ ತೋರಿಸ್ತೀನಿ, ಆಮೇಲೆ ನಾವು ಲೊಕೇಶನ್ ರೀಚ್ ಆಗೋಣ. ಓಕೆ, ಸೊ ಆಲ್ಮೋಸ್ಟ್ ಲೊಕೇಶನ್ ಬಂದ್ವಿ ಅನಿಸುತ್ತೆ. ನೀವು ನೋಡ್ಬೋದು ಎಲ್ಲ ಪ್ಯಾರಾಗ್ಲೈಡಿಂಗ್ ಮಾಡ್ತಾರೆ. ಎಷ್ಟು ಹೈಟ್ ಇದೆ ನೋಡಿ. ಇದ್ರಿ ಉತ್ತರ ಭಯ ಹಾಂ
ಬಾಯ್ ಬಾಯ್ ಈ ಕಡೆ ಈ ಕಡೆ ಈ ಕಡೆ ये थोड़े इस तरफ बक्की नहीं ना मेन ना ಬಾ ಹಿಂದೆ ಬಾ ಹುಷಾರು ಫೋನ್ ಕೊಡಲಿ ಜೋಬಲಕ್ಕೆ ಬಾ 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 ಬಿಡೋಗ್ಬಿಡ್ತು ಹುಷಾರು ಚಾಪ್ಲಿ ಜಾರತ್ತೆ ಸೊ ಫೈನಲ್ ಆಗಿ ನಾವು ಲೊಕೇಶನ್ ಬಂದಿದ್ದೀವಿ ಬಿಡಿ 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 ಏನು ಸಖತ್ತಾಗಿದೆ ಗೊತ್ತಾ ಈ ಲೊಕೇಶನ್ನು ಸ್ಲೋ ಆಗಿ 1 by 1 ಸ್ಟೆಪ್ ಹಿಂದ್ಗಡೆ ಅವ್ರು ಇದ್ದಾರೆ ಆರಾಮ್ ಸೆ ಈ ಕಡೆನೇ ಬಾ ಈ ಸ್ಲಿಪ್ಪರ್ಗಳು ಜಾರ್ತವೆ ಅದಕ್ಕೆ ಮೋಸ್ಟ್ಲಿ ಇಬ್ಬರನ್ನೂ ಒಟ್ಟಿಗೆ ಹಚ್ತಾರೆ ಅನ್ಸುತ್ತೆ ಹೇಳ ನೀನು ಹೇಳು 1 by 1 ಹೋಗ್ತೀವಿ ಓಕೆ ಫೈನಲಿ ವಿ ಹ್ಯಾವ್ ರೀಚ್ಡ್ ಪ್ಯಾರಾಗ್ಲೈಡಿಂಗ್ ಲೊಕೇಶನ್ ನೋಡ್ಬೋದು ಎಷ್ಟು ಜನ ಎಲ್ಲ ಹೋಗ್ತಾ ಇದ್ದಾರೆ ಸೊ ಹಿಮಾಗೆ ಸ್ವಲ್ಪ ಭಯ ಅಂತೆ ಹಾಗಾಗಿ ನಾನು ಹೋದ್ಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಹಾಂ ಫೋನ್ ಹಿಡ್ಕೊ ಹಾಂ ಬೈ ಹಿಡ್ಕೊ ಇವ ಹಿಡ್ಕೊ 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 ಅಭಿಲಾಷ್ हिंदी आता है आता है यहाँ से डाउनलोड कर GoPro अपना ही लगाना है या फिर हमारा लगाना है? ये हमारा है हमारा है। ओके लिसन लॉक टच नहीं करना कोई साथ ठीक है 1 2 and 3 डोंट टच ओके और फ्लाई कैसा करना सर सिंपल करना या उसके एक्स्ट्रा भी करना कुछ नॉर्मल हम गोवा में किए थे अभी हमारा यूट्यूब चैनल वो फोटोज डिलीट हो गया ओके इसके वजह से फर्स्ट फोटोज के लेकर सिंपल सर नॉर्मल कोई नहीं अगर आपने करना हो एक्टिविटी तो मुझे बोल देना आगे ठीक है हाँ, आपको मैं आगे करवा दूंगा ओके उसमें जिगजैग और 360 रहता सर ओके ओके और उसका एक्स्ट्रा चार्ज रहता सर ओके हाँ ठीक है अभी हॉरिजॉन्टल अगर आपने आपको लगे कि मैं करना चाहता हूँ तो मुझे बोल देना हाँ ठीक है बता ಹಿಂಗೆ ಮಾಡಬೇಕಾ ಹೆಂಗೆ ಮಾಡಬೇಕು ವಿಡಿಯೋ हाँ ओके कम विद मी ಹಂಗೆ ಮಾಡೋಣ ಫ್ಲೈಟ್ ಆಗಿ ಮಾಡೋಣ डोंट टच द लॉक ओके Okay. 1 2 and 3 डोंट टच ओके ಓಕೆ ಭಯ ಅವ್ರಿಗೆ ಹೇಳಿಮ್ಮ ನಾನು ಬಂದಮೇಲೆ ಹೋಗ್ತೀನಿ ಅಂತ ನೀನು पावर पीछे इधर चलिए सर आगे की ओर चलिए ओके हले देखिए उन्हें जा तो गाड़ी है तो मां पोलाम से अभी निकाल going to over there. That's the landing point. Then we have to wait for the 2.5 hours. Too long. हाँ हाँ ओके आपको वापिस आने में 2 घंटे लग जाएंगे भैया। ओके तो उधर से ही हम जाएंगे बोल रहे हैं ना आप जी मैडम बोल रहे हैं कि आपके Okay. आने के बाद फ्लाइंग करेगा ठीक है तो पॉसिबल नहीं है ये हाँ तो वाली होगा भैया अभी ಮೊಬೈಲ್ ಕೊಟ್ಬಿಟ್ಟು ನನಗೆ ಹಿಂಗೆ ओके आपका गोप्रो में फोटोज के लिए कितना है भैया आपका गोप्रो में फोटोज के लिए कितना है फोटोज आपका इस पर रिकॉर्ड मेरे पास स्टोरेज 128 GB है भैया। नहीं नहीं कितना है वो कितना आप चार्ज करेंगे तो 500 रहेगा सर। 500 ನೀನು ಅವ್ರದ್ದಲ್ಲಿ ರೆಕಾರ್ಡ್ ಮಾಡ್ಕೊಂಬಿಡೋಣ ठीक है आप आप ही उसका रिकॉर्ड कर दीजिए ना रिकॉर्ड कर दो वो जिप लगा दीजिए पूरा जिप ಹಾಕ್ಬಿಡೋದು कंप्लीट डाउन ठीक है वो कैप पहन सकते हैं। हाँ आप आगे चलिए ಹುಷಾರಿಮ್ಮ ಫುಲ್ ಜಿಪ್ ಹಾಕೋದು ಬಿದ್ದರೆ ಏನು ಸಿಗಲ್ಲ ಕೆಳಗಡೆ ಬಿದ್ದರೆ ಏನು ಸಿಗಲ್ಲ ಜಿಪ್ ಹಾಕು ನೀಟಾಗಿ ಪ್ಯಾನಿಕ್ ಆಗಬೇಡ ಅವ್ರು ಹೇಳ್ತಾರೆ वीडियो बंद है अभी आने आने ऑन है फिलहाल ना आप स्टिक छोटा कर दीजिए बंद कर दीजिए फिलहाल थोड़ी देर के लिए ओके अगर आपने एक्टिविटी करना हो तो बोल देना सर हाँ, हाँ। तो ज़्यादा नीचे नहीं होगा हाइट में रहेगा पर इंजॉय आपको अच्छा आएगा वो कितना चार्जेस रहेगा भैया उसका रहता है सर 500 800 1000 देख देखिए सर ओके ठीक है ठीक है तो अभी अच्छा, आप आपको 500 का जो है वो कर दो मुझे एडिशनल ओके
इस स्टिक को होल्ड कीजिए, इसको नीचे नहीं लगाना, नहीं तो टूट सकता है, ठीक है। ओके, लॉक टच नहीं करना कोई सा भी, ठीक है। बॉडी वेट कितना रहेगा आपका? मेरा 78 है। ओके, लिसन, टेक ऑफ टाइम जब मैं कॉल करूँगा आपको रन के लिए, तो रन नहीं करना है, ठीक जैसे है। बैठना नहीं है, ठीक है, ठीक है। अंडरस्टैंड? अभी मुझे बस भागना है ना? यस, मैं कॉल करूँगा आपको ना हाँ, रन हाँ। के लिए, ओके, बस तब आपने रन करना है सर। ओके, ठीक है। शुभ नाम? अभिलाष अभिलाष जी। जी। रुकी तो ही गाड़ी। यार वो असम आते जी लिवे वेरम। ओके, ओके 3 2 1 रन 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 रन। आप कंफर्टेबल हो बैठने में? हाँ भाई। आपने गोप्रो अच्छा नहीं रखा है, कैसे 360 है। ये नॉर्मल वाला? हाँ, यहाँ दीजिए। तो इतना ही एंगल आता है, हल्का सा आपने हाथ का एंगल दे देना अपना, है ना? ऐसे? यस सर। कैसा लग रहा है? बहुत बढ़िया है, बहुत बढ़िया लग रहा है। फर्स्ट सेकंड टाइम गोवा में किया। स्लोली स्लोली मूव करना, ओके? बारिश की वजह से पूरा एक हो गया है। इससे क्या हुआ? सर भाई ट्रू कॉलर ऐप है ना, उधर सपोर्ट टीम है। जैसे आप ऐप यूज़ करते हैं क्या ना, जैसे फ्रॉड स्नैप वगैरह आते हैं ना, वो हम आइडेंटिफाई करते हैं। बैंगलोर लैंग्वेज हाँ कन्नड़ा लैंग्वेज है। जैसे दोस्त हो सब लोग हैं तो सीखे कन्नड़ा, तमिल, तेलुगु, हिंदी, मज़ा आता है सीखने में। आता नहीं है, काफ़ी डिफिकल्ट है। वही मतलब इंट्रैक्शन होता है ना, वो आ जाता है। हाँ भाई, वो 500 का है ना, वो करता है।
की ओए हो फंस गया कोई बात नहीं कोई बात नहीं कैसा रहा सर एक्सपीरियंस सर यार मस्त भैया मज़ा आया बहुत मजा आया ओके देन बाय अच्छा गोप्रो आप भी बंद कर देना ओके मज़ा आया बहुत मजा आया मनाली कैसा लगा मनाली आज पहला दिन है अच्छा हम फर्स्ट डे जम्मू से यस सर अच्छा जम्मू से आए आप हाँ ट्रैक करके। चंडीगढ़ से जम्मू कश्मीर ओके लेह लद्दाख ಓಕೆ अभी मनाली से एग्जिट ಓಕೆ ಸಖತ್ತಾಗಿತ್ತು ಭಯ ಮತ್ತು ಸಖತ್ತಾಗಿ ಕರ್ಕೊಂಡು ಹೋದ್ರು ನಮಗೆ ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸು ಹಿಮಂಗೆ ವೇಟಿಂಗು ನೋಡ್ಬೋದು ಸುತ್ತಮುತ್ತೆಲ್ಲ ಹೇಗಿದೆ ಎಲ್ಲ ಕಡೆ ಸೂಪರ್ ಆಸಮ್ ಎಕ್ಸ್ಪೀರಿಯೆನ್ಸ್ ಖತರ್ನಾಕ್ ಆಗಿತ್ತು ಮಾತ್ರ ಅದೊಂದು 2-3 ಸೆಕೆಂಡಲ್ಲಿ ಇನ್ನೇನು ಜೀವ ಹೋಯಿತು ಅನಿಸ್ಬಿಡುತ್ತೆ ಆ ರೀತಿ ಇತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ವಾವ್ ಇಟ್ ವಾಸ್ ನೈಸ್ ಇವಾಗ ಇದನ್ನು ತಗೊಂಡು ಮತ್ತೆಲ್ಲ ಫೋಲ್ಡ್ ಮಾಡಿ ಸರ್ ऊपर है ना ಮತ್ತೆ ಮೇಲೆ ತಗೊಂಡು ಹೋಗ್ತಾರೆ Ready? ಎಸ್ 3, 2, 1. Just walk. Walk. Okay, sit down. Sit down. Sit just a little bit back. Okay. More. Okay. ಓಕೆ Yeah. Stick. So nice. Peaceful, right? Here. Around your stick. How's the view? So nice.
ಹಾಂ ಓಕೆ ಓಕೆ ಹಿಮ ಬರ್ತೈತಲ್ಲ ನೋಡಿ ಇಲ್ಲಿ ಅಲ್ಲಿ ಲ್ಯಾಂಡಿಂಗ್ ಆಯ್ತು ಅನ್ಸುತ್ತೆ. ಓಕೆ ಸೂಪರ್. ಸೊ ಫೈನಲ್ ಆಗಿ ನಂದು ಆಯಿತು, ಹಿಮದು ಆಯಿತು. ಅವಳಿಗೆ ಅವ್ರ ಗೋಪುರದಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ವಿ, ಯಾಕಂದರೆ ಮತ್ತೆ ಒಂದೇ ಗೋಪುರ ಇದ್ದಿತ್ತಲ್ಲ. ಸೊ ಹಂಗಾಗಿ ಅದೊಂದು 500 ರೂಪಾಯಿ ಎಕ್ಸ್ಟ್ರಾ. ನಾನೊಂದು ಸ್ವಲ್ಪ ಅಡ್ವೆಂಚರ್ ಮಾಡಿದೆ, ಅದೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಆಯಿತು. ಬಾ, ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಗೋಗಿಂದ ಚೆನ್ನಾಗಿತ್ತಲ್ಲ? ಕ್ಯಾಪಲ್ಲಿ ಕ್ಯಾಪ್ ಕೊಡು ನನಗೆ. ಹೌದಾ, ಹೇಗಿತ್ತು? ಸೂಪರ್ ಅಲ್ಲ? ಮಸ್ತಾಗಿತ್ತು ಮಾತ್ರ, ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಬನ್ನಿ ಇವಾಗ ಹೋಗಿ ಇಲ್ಲಿಂದ ಮುಗಿತು. ಟೈಮ್ ಎಷ್ಟು ಇವಾಗ? ಇನ್ನೂ 10 ಗಂಟೆ. ನಾವು ಅಂದ್ಕೊಂಡಂಗೆ 10 ಗಂಟೆ ಆಯಿತು. ಇಲ್ಲಿಂದ ಹೋಗಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿ ಬಂಜಿ ಜಂಪ್ ಮಾಡೋದು, ಬಂಜಿ ಜಂಪ್ ಮಾಡಿ ಮುಗಿಸ್ಕೊಳ್ಳೋದು. ಮಸ್ತಾಗಿತ್ತಲ್ಲ? ಇದು ಪ್ಯಾರಾಗ್ಲೈಡಿಂಗ್ ಕಲ್ತ್ಕೋಬೇಕು. ಅದ್ರದ್ದೊಂದು ಇದು ಕೋರ್ಸ್ ಇದೆ, 25,000 ಏನೋ. ನಾನು ಅದು ಮಾಡ್ತೀನಿ. ನೆಕ್ಸ್ಟ್ ಆ್ಯಕ್ಟಿವಿಟಿ ನಂದದೆ. ಮಾಡಿ ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ ತಗೊಂಡು ಊರ ಕಡೆ ಹೋದಾಗ ನಾವು ಎಗರೋದಷ್ಟೇ. ಆ ಥರ ಮಾಡೋಣ. ಬಾಬಾ ಜಲ್ದಿ ಬಾ, ಗುಂಡಿ ಇದೆ ಅಲ್ಲಿ. ಸೂಪರ್ ಎಲ್ಲ ಕಡೆ ಅದು ನೋಡಿ, ಎಲ್ಲ ಸ್ಮೂತ್. ಏನು ಸಖತ್ತಾಗಿದೆ ಗೊತ್ತಾ ಇದು ಎಕ್ಸ್ಪೀರಿಯೆನ್ಸು. ನೀವು ಮನಾಲಿ ಬಂದರೆ ಪ್ಯಾರಾಗ್ಲೈಡಿಂಗು ಮತ್ತು ಏನು ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡಲೇಬೇಕು. ಅದು ಮಾಡಿದ್ರೇ ಮಜಾ, ಇಲ್ಲಾಂದರೆ ಮಜಾ ಇಲ್ಲ. ಇದನ್ನು ನಾವು ಆ್ಯಪಲ್ ಅಂದ್ಕೊಂಡಿದ್ವಿ. ಆ್ಯಪಲ್ ಅಂತ ನಿಮ್ಗೆ ಹೇಳಿದ್ವಿ. ಇದು ಆ್ಯಪಲ್ ಅಲ್ಲ, ಪಲಮ್ ಅಂತಾರೆ. ಇದು ಆ್ಯಪಲ್ ಎಲ್ಲ ಆಗಸ್ಟ್ ಆದಮೇಲೆ ಸಿಗುತ್ತಂತೆ. ಇದು ಪಲಮ್ ಫ್ರೂಟ್. ನಿಮಗೆ ಕನ್ನಡದಲ್ಲಿ ಏನಂತಾರೆ ಏನಾದ್ರು ಗೊತ್ತಿದ್ರೆ ಹೇಳಿ. ಇಲ್ಲಿ ಲ್ಯಾಂಗ್ವೇಜ್, ಇಲ್ಲಿ ಲೋಕಲಲ್ಲಿ ಪಲಮ್ ಅಂತ ಕರೀತಾರೆ ಇದಕ್ಕೆ. ಇದು ತುಂಬ ಜ್ಯೂಸಿ ತುಂಬ ಚೆನ್ನಾಗಿದೆ. ಹಣ್ಣದು ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ. ಹೌದು, ಇದನ್ನು ಕಾಯಿ ನೆನ್ನೆ ನಾವು ತಗೊಂಡು ತಿಂದ್ವಿ, ಫುಲ್ ಹಣ್ಣಿತ್ತು. ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಪಿಕ್ ಮಾಡಿದ್ವಿ ಆಫೀಸ್ಗೆ. ಅಲ್ಲಿಂದ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂಜಿ ಜಂಪ್ ಹೋಗ್ಬಿಡ್ತೀವಿ ಇಲ್ಲಿಂದ. ಆಯಿತು, ಇವಾಗ ಪ್ಯಾರಾಗ್ಲೈಡಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂಗಿ ಜಂಪ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಏನಾದ್ರು ಸಿಗ್ತಂದ್ರೆ ಹಂಗೆ ತಿನ್ಕೊಂಡು ಹಂಗೆ ಹೊರಡ್ತೀವಿ. ಹಾಟೆಲ್ ಬರೋನು ಬೇಡ ಮಾಡಬೇಕಾ ಬೇಡ ಇಮ್ಮ ಹಂಗಂತ್ಯಾ? ಒನ್ ಅವರ್ ತೋರಿಸ್ತಿದೆ ಬಂಗಿ ಜಂಪ್ಗೆ. ನಮಗೆ ಮೇನು ಬಂಗಿ ಜಂಪ್ ಮಾಡಬೇಕಾಗಿತ್ತು, ಪ್ಯಾರಾಗ್ಲೈಡಿಂಗ್ ಮಾಡಬೇಕಾಗಿತ್ತು. ಪ್ಯಾರಾಗ್ಲೈಡಿಂಗ್ ಆಯಿತು, ಬಂಗಿ ಜಂಪ್ ಮಾಡಿಕೊಂಡು ಇನ್ನು ರೂಮ್ಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ನಡೀರಿ ಬಂಗಿ ಜಂಪ್ಗೆ ಹೋಗೋಣ. ಯಾಕಂದರೆ ಇದು 2 ಸ್ಕೇರಿಯಷ್ಟು ಆ್ಯಕ್ಟಿವಿಟೀಸ್ ಇಲ್ಲಿ. ಮಿಕ್ಕಿದ್ದು ಎಲ್ಲರೂ ಮಾಡ್ತಾರೆ. ರಿವರ್ ರಾಫ್ಟಿಂಗ್ಗೆ ನೋಡಬೇಕು, ಚೆಕ್ ಮಾಡ್ತೀವಿ ರಿವರ್ ರಾಫ್ಟಿಂಗ್ ಮಾಡೋದೇ ಏನು ಅಂತೇಳ್ಬಿಟ್ಟು. ಈಗ ಹೋಗೋಣಂತೆ. 29 ಕಿಲೋಮೀಟ್ರ್ ತೋರಿಸ್ತದೆ. ನಾವು ಬಂದಿದ್ದ ಜಾಗ ಬಿಟ್ಟು ಇನ್ನು ಆ ಕಡೆಗೆ ಹೋಗಬೇಕು. ಮತ್ತು ಅಲ್ಲಿಂದ 15 ಕಿಲೋಮೀಟ್ರ್ ವಾಪಸ್ ಬಂದರೆ ನಮ್ಮ ಲೊಕೇಶನ್. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎಲ್ಲ ಕಡೆ ಬರೀ ಮ್ಯಾಗಿನೇ ಹಾಕೊಂಡವ್ರೆ. ಇಲ್ಲಿ ಇಡ್ಲಿ ದೋಸೆ, ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ಇದೆ. ಇಡ್ಲಿ ದೋಸೆ, ಉಡಿಯಪ್ಪ ಕೇರಳದವ್ರದ್ದು. ನಾರ್ತ್ ಇಂಡಿಯನ್ ಅದೆಲ್ಲ ಇದೆ. ಸುಮ್ಮನೆ ಇಡ್ಲಿ ವಡೆ ತಿನ್ನೋದು ಒಳ್ಳೇದು. ಬನ್ನಿ ಹೋಗೋಣಂತೆ. ಹಾಂ, ಯಾವಾಗ ಕರ್ಕೊಂಡು ಹೋದ್ರು ಇಂಥ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಇಂಥ ಹೋಟ್ಲು ಅಂದರೆ ಸೊ ನೋಡ್ಬೋದು. ಸೊ ಇಲ್ಲಿ ಸೌತ್ ಇಂಡಿಯನ್ ಎಲ್ಲಿದೆ? ಚಾಕ್ಲೇಟು, ಚಾಕೋ, ವೆಜ್ಜು. ಕಷ್ಟಪಟ್ಟು ಓಡಿಸ್ತಾ ಇದ್ರಲ್ಲ ಟ್ರಾಫಿಕಲ್ಲಿ, ಹೋಟ್ಲಿಗೆ ಕಂಡು ನಿಲ್ಲಿಸಿ ಅಲ್ವಾ?
ಅದೇ ಸೌತ್ ಇಂಡಿಯನ್ ಇಲ್ಲಿ ಹಾಕಿದ್ರೆ. ಓಕೆ ನೋಡಿ, ಇದು ಸ್ಟಾರ್ಟರ್ಸ್ಗಳಿದೆಲ್ಲ. ಹಾಂ, ಫ್ರಮ್ ಸೌತ್ಗೆ ಸ್ಟೀಮ್ ಇಡ್ಲಿ ಇದೆ, ಇಡ್ಲಿ ಸಾಂಬಾರು ಇದೆ, ಇಡ್ಲಿ ಫ್ರೈ ಇದೆ, ಪುಡಿ ಇಡ್ಲಿ ಇದೆ. ಇಷ್ಟೆಲ್ಲ ಬಂದ್ಬಿಟ್ಟಿದ್ದು ಏನು ಮಾಡೋಕ್ಕಾಗಲ್ಲ, ಇದಿಲ್ಲ ಇವಾಗ. ನಾವು ಎಷ್ಟು 15 ದಿವಸ ಆಯಿತಾ, 15-20 ದಿವಸ ಆಯಿತು ಇಡ್ಲಿ ತಿಂದು. ಹಾಗಾಗಿ ಇಡ್ಲಿ ಸಾಂಬಾರು ತಿನ್ನೋಣ ಅಂತೇಳಿ ಇಡ್ಲಿ ಸಾಂಬಾರು ಆರ್ಡ್ರ್. ಚಿಕನ್ ಬಿರಿಯಾನಿ ಬಂದ್ಬಿಡುತ್ತೆ, ಇಡ್ಲಿ ಸಾಂಬಾರು ಆರ್ಡ್ರ್ ಮಾಡೋಕ್ಕೆ. ಫೈನಲ್ ಆಗಿ ಹಿಮಾಗ್ ಮ್ಯಾಗಿ ಬಂದಿದೆ. ಹೊಟ್ಟೆ ತುಂಬ ಇರೋದು ನನಗೆ, ಬಟ್ ನಾನು ದಿನ ಇಡ್ಲಿ ಬಂದಿಲ್ಲ. ಅದಕ್ಕೆ ಮ್ಯಾಗಿ ಟ್ರೈ ಮಾಡೋಣ. ಮನೇಲಿ ಮ್ಯಾಗಿ ಸಾಲದು ಅಂತ ಮೇಡಮ್ ಅವರು ಇಲ್ಲಿ ಬಂದು ವೆಜಿಟೇಬಲ್ ಮ್ಯಾಗಿ ಆರ್ಡ್ರ್ ಮಾಡೋರೆ. ಹೆಂಗಿದೆ ನೋಡೋಣ, ತಿನ್ಬೋದಾ ಮೇಡಮ್? ಟೇಸ್ಟ್ ಮಾಡ್ಬೋದಾ? ಮ್ಯಾಗಿ ಚೆನ್ನಾಗಿ ಅಲ್ಲ, ಅವ್ರದ್ದೇ ಮಸಾಲೆ, ಮ್ಯಾಗಿದೆ ಮಸಾಲೆ. ಚೆನ್ನಾಗಿದೆ, ನೀನು ಮಾಡ್ತಾರನೇ ಇದೆ. ಸೊ ಇವಾಗ ಫೈನಲ್ ಆಗಿ ನಮ್ಮ ಇಡ್ಲಿ ವಡೆ ಬಂದಿದೆ ನೋಡಿ. ಸರಿ, ಇಡ್ಲಿ ಸಾಂಬಾರು, ವಡೆ ಇಲ್ಲ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಇಡ್ಲಿನ ನೀಟಾಗಿ ಸಾಂಬಾರಿಗೆ ಡಿಪ್ ಮಾಡ್ಕೊ ತಿಂತೀವಿ. ಇಲ್ಲಿ ಬಂದ್ಬಿಟ್ಟು ಸಪ್ರೇಟ್ ಕೊಡ್ತಾರೆ ಒಂಥರ. ಹೆಂಗಿದೆ ನೋಡೋಣ ನಮ್ಮ ಮನಾಲಿಯ ಇಡ್ಲಿ ರುಚಿ ನೋಡೋಣ ಬನ್ನಿ. ಇದು ಇಡ್ಲಿ ಮಾಡೋದು ಸಾಂಬಾರು ಥರ ಇಲ್ಲ, ಬಟ್ ಧರ್ಮಸ್ಥಳದಲ್ಲಿ ಅನ್ನೂ ಕೊಡ್ತಾರೆ ಸಾಂಬಾರು, ಆ ಥರ ಇದೆ. ಇಡ್ಲಿ ಸೈಜು ಇದೆಲ್ಲ ಡಿಫ್ರೆಂಟ್ ಇದೆ. ಬಟ್ ಅದೇ ನಾವು ಏನು ನಮ್ಮ ಸೌತಲ್ಲಿ ಮಾಡೋದು ಇಡ್ಲಿ ಇವ್ರಿಗೆ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ. ಓಕೆ, ಚೆನ್ನಾಗಿದೆ. ಸೊ ಬನ್ನಿ, ಅವಳದು ಮ್ಯಾಗಿ, ನಂದು ಇಡ್ಲಿ, ಇನ್ನೊಂದು ಲೆಮನ್ ಟೀ ಹೇಳಿದ್ದೀನಿ, ಲೆಮನ್ ಟೀ ಬರಬೇಕು, ತಿಂದ್ಕೊಂಡು ಇಲ್ಲಿಂದ ಹೋಗಿ ನೆಗೆಯೋದಷ್ಟೇ. ಓಕೆನಾ? ಎಲ್ಲ ಹಾಕೋರ? ಹಾಂ, ಓಕೆ. ಗಾಡಿ ಎಲ್ಲ ಹಾಕೋದು, ಇಲ್ಲೇ ಹಾಕೋದ? ಹಾಂ, ಇವ್ರು ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಇನ್ನೊಂದು ಗಾಡೀಲಿ. ಎಲ್ಲ ಹಾಕೋದು ಗಾಡಿ. ರೀಚ್ ಆಗಿದ್ದೀವಿ. ನಾನೆಲ್ಲ ಬೇರೆ ಕಡೆ ಹೋಗಬೇಕು ಅಂದ್ಕೊಂಡೆ, ಅದು ಪ್ಯಾರಾಗ್ಲೈಡಿಂಗ್ ಎಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಇಲ್ಲೇ ಇದೆ ನೋಡಿ, ಈ ಬಿಲ್ಡಿಂಗ್ ಬ್ಯಾಕ್ ಸೈಡಲ್ಲೇ ಬಂಗಿ ಜಂಪ್ ಇದೆ. ಸೊ ಮನಾಲಿಯಲ್ಲಿ ಇದೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಡೀಟೇಲ್ಸ್ ಫಿಲ್ ಮಾಡ್ತಾಯಿದ್ದೀನಿ. ಸೊ ಬರೀ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಮಾಡಿದ್ಯಾ. ಸೊ ಕೀ ಮತ್ತು ಲೂಸ್ ಐಟಮ್ಸು, ಚೈನು, ವಾಚು ಏನೂ ಹಾಕೋಬಾರ್ದು. ನಾವು ಚೈನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ವಿ. ಸೊ ಇವಾಗ ಏನಿದೆ, ವಾಚ್ ಇದು ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿ ಎಲ್ಲ ಒಳಗಡೆ ಇಟ್ಬಿಟ್ಟು ಒಟ್ಟಿಗೆ ಹೋಗೋಣ. ಪೇಮೆಂಟ್ ಎಲ್ಲ ಮಾಡಾಯಿತು. ಇನ್ನೇನಿದು ಇದೊಂದು ಕ್ಯಾಪ್ ನೋಡೋಣ ಏನಾಗುತ್ತೆ. ಇದು ಬಿಡಿಸ್ಬೇಕನ್ಸುತ್ತೆ, ತಲೆ ಹಚ್ಕೊಂಡ್ಬಿಟ್ಟು ಕ್ಯಾಬ್ ಬಿಚ್ಚಿಬಿಡ್ತೀನಿ. ಕ್ಯಾಪ್ ಆರೋಗುತ್ತೆ ಅಲ್ಲ, ಪಕ್ಕ. ಕ್ಯಾಬ್ भी रिमूव करना पड़ेगा. बाल थोड़ा कम है तो इसलिए. ओके, नडीरी होगा नडीरी. इसको भी निकालना है, वो तो ऊपर ही जाए. ಇನ್ನೇನಾದ್ರು ತೊಗೊಂಡಿದ್ಯಾ? ತಗೊಂಡ ಇವಾಗ ಮಾಡ್ತಿಲ್ವಲ್ಲ, ನೀನಾಗಿ ಮಾಡಬೇಕು ಅಂತ ಮಾಡ್ತಾ ಇರೋದು. ನಾನು ಒಬ್ಬನೇ ಮಾಡ್ತೀನಿ ಅಂದರೆ, ಇಲ್ಲ ಇವಳು ಮಾಡ್ತೀನಿ ಅಂದ, ಹಂಗಾಗಿ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸರಿ ನಡೀರಿ ಹೋಗೋಣ ಅಂತ. ದ ಮೋಸ್ಟ್ ಅವೈಟೆಡ್ ಅಡ್ವೆಂಚರ್ ಬಂಗಿ ಜಂಪ್. ಸೊ ಹೋಗ್ತಾ ಇದ್ದೀವಿ.
ನಡೀರಿ ಹೋಗೋಣ ಇಲ್ಲಿ ಮೇಲ್ಗಡೆಗೆ, ಇಲ್ಲಿಂದ ಜಂಪ್ ಮಾಡೋದು. ಕೆಳಗಡೆ ಆ್ಯಕ್ಚುಲಿ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಬೋತ್ ವೈಫ್ and आफ्टर बेबी वी डिडंट टेक हर एनीवेयर आउट. सो अभी लेह लद्दाख पूरा हो गया, अभी मनाली से एग्जिट है चंडीगढ़. ಓಕೆ, ಸೊ ಇಲ್ಲಿಂದ ನಾವು ಜಂಪ್ ಮಾಡ್ತೀವಿ. ಸೊ ಶೂಸ್ ಎಲ್ಲ, ಐ ಮೀನ್ ಸ್ಲಿಪ್ಪರ್ ಎಲ್ಲ ಐತಿಲ್ಲ, ಇದೆಲ್ಲ ಬಿಚ್ಚಿ. ಓಕೆ, ವೆಚ್ಚೆ ಎಷ್ಟಿದೆಯಮ್ಮ? 69. ಓಕೆ, ನಂದು ಹಿಡಿದು ಓಕೆ. 77 ನಂದಿದೆ, ಹಿಮಾದಿದೆ. ಸೊ ಇವಾಗ ಬ್ಯಾಂಡ್ ಹಾಕ್ತಾರೆ. ऊपर कैसे आएंगे? वॉकिंग स्लीपर पहन लो या नहीं, अभी जो आप पहने रखो यहाँ पर, जब आपका जंप रहेगा तभी हम रिमूव कराएंगे आपसे ना, वो अलग से सेपरेट आपको जो है आपको सेपरेट वो हम बैग में नीचे भिजवाएंगे. तो ये जो कलर वेट के हिसाब से है क्या? हाँ जी, वो जो रहेगा ना. ಸೊ ನೋಡಿ, ಇದು ಕಲರ್ ಇರುತ್ತೆ, ರೆಡ್ ಬ್ಲ್ಯಾಕ್ ಅಂತೆಲ್ಲ. ನಮ್ಮ ವೇಟ್ ಮೇಲೆ ಅವರು ಕಲರ್ನ ಆ್ಯಡ್ ಮಾಡ್ತಾರೆ. था अभी जस्ट थोड़ी देर पहले ही फ्री हुए हम. ग्रुप आया था ना, फैमिली थी. बैठ जाओ आप. इसमें लग पहले सेफ्टी रहती है ना, पूरा बॉडी आपकी लाइफ हमें से जाता है सबसे पहले. अगर इन केस चीज़ नहीं हो जाता तो आपकी बॉडी हमें से जाती है. बट ऐसा ಸೊ ಇದು ಅಡಿಷ್ನಲ್ ಸೇಫ್ಟಿ ಕನೆಕ್ಟ್ ಸೊ ಇವಾಗ ಹಿಮಾಗೆ ಆ್ಯಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಆ್ಯಕ್ಚುಲಿ ಇವ್ರು ಕೊಡೋ ಫೋಟೇಜ್ ಬಂದುಬಿಟ್ಟು ನಮಗೆ 24 hours ಒಳಗಡೆ ಕಳಿಸ್ತಾರಂತೆ. ಬಟ್ ಇವಾಗ ಸದ್ಯಕ್ಕೆ ನಮಗೆ ನಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡೋಕ್ಕೆ ಮೊಬೈಲ್ ಕೊಟ್ಟಿರ್ತೀನಿ ನಾನು ಅವ್ರ ಕೈಗೆ. ನೋಡೋಣ, ಕೂದಿಂದೆ ಹಾಕ್ಬಿಡು. ಓಕೆ, ಸೊ ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಹಿಮ ರೆಡಿ ಆಯಿತು. ಏನು ಏನು आगे तो गर्जना पड़ेगा. तो कपल जा रहे तो इतना इशू नहीं है. नहीं होता है. डर लगता है ना, डर सबको लगता है. बट आगे इंस्ट्रक्शंस देंगे, उस इंस्ट्रक्शंस को फॉलो करना है, बस इतना सा है. ओके, डरना नहीं है. डर तो लगता ही है, इतना हाइट है, 205 फीट है, डर किसको नहीं लगता है? सबको डर लगता है. 205 ಅಡಿ ಅಂತ ಹಿಮ. 205 ಅಡಿಯಿಂದ ಜಂಪ್ अपना ಮಾಡ್ತಾ नाम बताना मुझे. अभिलाष, ABHI. एक मिनट है ना.
अभिलाष हाँ ABHILASH अभिलाष मैम का नाम हिमा HIMA व्हाट्सएप नंबर बताना 991666 Turn. Hi sir. Hi, Hi. ma'am. How are you feeling? Very excited. Okay. This is our first ever height adventure. So we've been waiting from 5 years to do this. Okay. And finally Manali has given this opportunity to do. All right. All the best. Okay. Jai Hind, Jai Karnataka. Hi sir. Hi, ma'am. How are you feeling? Very excited. Okay. This is our first ever height adventure. So we've been waiting from 5 years to do this. Okay. And finally Manali has given this opportunity to do. All right. All the best. Okay. Jai Hind, Jai Karnataka. You're welcome, Ji. That's one small step for man, one giant leap for mankind. ಫೈನಲ್ ಆಗಿ ಅಡ್ವೆಂಚರ್ ಮುಗಿಸ್ಕೊಂಡ್ಬಂದ್ವಿ. ಏನು ಸಖತ್ತಾಗಿತ್ತು ಗೊತ್ತಾ, ನಮ್ಗೆ ಇವಾಗ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ, ನಾವು ಇದನ್ನು ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದ್ದೀರಿ ಅಂತ. ನನಗೆ ಹಿಮಾ ಇಬ್ಬರಿಗೂ ಸಿಕ್ಕಿದೆ. ವಾವ್, ಸೂಪರ್ ಸೂಪರ್. 12/6/2025ಗೆ ದಿ ಸರ್ಟಿಫಿಕೇಟ್ ಟು ಪ್ರೆಸೆಂಟ್ ಅಭಿಲಾಷ್ ರಾಮಕೃಷ್ಣ ಆನ್ ಸಕ್ಸಸ್ಫುಲ್ಲಿ ಓವರ್ಕಮಿಂಗ್ ಫಿಯರ್ ಬೈ ಬಂಗಿ ಜಂಪಿಂಗ್ ಮನಾಲಿ ಫಸ್ಟ್ ಎವರ್ ಬಂಜಿ ಜಂಪ್ ಪ್ಲ್ಯಾಟ್ಫಾರ್ಮ್. ಸೂಪರ್ 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 ಆಗಿತ್ತು. ಕ್ರೂ ಮೆಂಬರ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಮಗೇನು ಭಯ ಆಗದೆ ರೀತಿಯಲ್ಲಿ ಸೇಫಾಗಿ ಕರ್ಕೊಂಡೋಗಿ, ಮತ್ತು ಅಲ್ಲಿಂದನೂ ಅವರು ಗಾಡೀಲಿ ಕೂಡ ಅರ್ಧ ದಾರಿಗೆ ನಾವು ಬಂದಿದ್ವಿ, ಅರ್ಧ ದಾರಿಗೆ ಇನ್ನೂ ಗಾಡೀಲಿ ಕರ್ಕೊಂಡ್ಬಂದರು. ಸಖತ್ತಾಗಿತ್ತು ಮಾತ್ರ, ಸೂಪರ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್. ಸೊ ನಡೀಲಿ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಚಂಡೀಗಢ ನೋಡಿಬೇಕಷ್ಟೇ. ಇನ್ನು ಹೆಂಗಿತ್ತು ಮಾ? ಸಖತ್ತಾಗಿತ್ತಲ್ಲ. ಬಂಜಿ ಜಂಪ್ ಮುಗಿಸ್ಕೊಂಡ್ವಿ. ಇದು ಆ್ಯಕ್ಚುಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಇನ್ನೂ ಮಾಡ್ತಾಯಿದ್ರು. ಮುಂಚೆ ತುಂಬ ಹಳೇದೇ ಇದು, ಇವಾಗ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೂ ಎಲ್ಲ ನಮ್ಮದೆಲ್ಲ ಮುಗೀತು. ಇವಾಗ ಹೊರಡ್ತಾ ಇದ್ದೀವಿ ಸ್ಟೇಗೆ. ಇವತ್ತು ಫುಲ್ ಡೇ ರೆಸ್ಟು, ಯಾಕಂದರೆ ನಾಳೆ ಮತ್ತೆ ಚಂಡೀಗಢಗೆ ಹೋಗ್ಬೇಕಲ್ಲ. ಆಯ್ತು ನಮ್ಮ ಬೆಂಡಾಗಿಬಿಡುತ್ತೆ ಕಾರ್ಡ್. ನೋಡು, ಈ ಕಡೆ ಸೈಡ್ ಬಂತು ಕಾರ್ಡು. ಹಾಂ, ಸ್ಟ್ರೈಟಾಗಿ ಇಟ್ಕೊ. ಹಿಂದೆ ಕೂತ್ಕೋ ಹೋಗೋಣ. ಲೆಟ್ಸ್ ಗೋ. ಅವಳು ಮುಂಚೆನೇ ಮಾಡಿದ್ದೀನಿ ಅಂತ ಸುಮ್ಮನೆ ಡವ್ ಮಾಡ್ತಾಳೆ. ಮುಂಚೆ ನಾನು ಮಾಡಿದ್ದೀನಿ ಆದರೂ ಭಯ ಅಂತೆ. ಸಕ್ಕತ್ತಾಗಿತ್ತು ಬಂಜಿ ಜಂಪ್. ನೀವು ಮಾಡ್ಬೇಕು ಲೈಫಲ್ಲಿ. ಭಯ ಅನ್ನೋದು ಇದ್ದಿದ್ದೆ, ಅಲ್ಲಿಂದ ಬಿದ್ದ ಮೇಲೆ ಅಷ್ಟೇ ಮುಗೀತು. ಭಯ ಆಗಿ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಇಟ್ ವಾಸ್ ನೈಸ್. ನಾಳೆ ಕಳಿಸ್ತಾರಂತೆ 24 hours ಒಳಗಡೆ ಎಡಿಟಿಂಗ್ ಎಲ್ಲ ಮಾಡಿ.
ಇವಾಗ ಗಾಡಿ ನೋಡಿ, ಗಾಳಿ ಎಷ್ಟು ತಣ್ಣಗಿದೆಯಲ್ಲ. ನೆಕ್ಸ್ಟು ದೇವರು ನೀಟಾಗಿ ಎಲ್ಲ ಆಶೀರ್ವಾದ ಮಾಡಿದರೆ ದುಬೈಗೆ ಹೋಗ್ಬಿಟ್ಟು ದುಬೈಯಲ್ಲಿ ಸ್ಕೈ ಡೈವ್ ಮಾಡಬೇಕು. ಬಂಜಿ ಜಂಪ್ ಎಲ್ಲ ಮುಗಿಸ್ಕೊಂಬಂದ್ವಿ. ಹಿಮ ಬಂದ್ಬಿಟ್ಟು ಇದು ಮನಾಲಿ ಮಾರ್ಕೆಟ್ ನೋಡಬೇಕು ಅಂತ ಹೇಳಿದ್ಲು. ನೋಡ್ಬೋದು, ಇದು ಸರ್ಕಲ್ಲು. ಈ ಕಡೆ ಲೆಫ್ಟ್ ಸೈಡೆಲ್ಲ ಇಡಿಂಬ ಟೆಂಪಲ್ ಅದೆಲ್ಲ ಇದೆ. ಇವಾಗ 6:15 ಇದೇ ಫುಲ್ ಮಾರ್ಕೆಟ್ ಇದು. ಸೊ ಇವಾಗ ಇಲ್ಲಿ ಶಾಪಿಂಗ್ ಮಾಡ್ಬೋದು, ವಿಂಡೋ ಶಾಪಿಂಗ್ ಮಾಡ್ಬೋದು. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಮಾತ್ರ ಹೆವಿ ಇದೆ. ಸೀಸನ್ ಅಲ್ವಾ, ಹಂಗಾಗಿ ಹೆವಿ ಟ್ರಾಫಿಕ್ ಅಂತೆ. ಸೀಸನ್ ಇಲ್ಲ ಅಂತ ಹೇಳಿದ್ರೆ ಟ್ರಾಫಿಕ್ ಕಡಿಮೆ ಇರುತ್ತೆ. ನೋಡಿ ಈ ಕಡೆ ಎಂಟ್ರೆನ್ಸ್ ಇದು ಅದೇ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ. ಅಂದರೆ 2 ವೀಲರ್ ಆಗಲಿ ಕಾರ್ ಆಗಲಿ ಯಾವುದೂ ಎಂಟ್ರಿ ಇರೋಲ್ಲ, ಜಸ್ಟ್ ಶಾಪಿಂಗ್ ಮಾಡೋದಕ್ಕೆ ಮಾತ್ರ. ಬೈಕ್ ರೆಂಟ್, ಬಟ್ ಅದನ್ನ ಇಲ್ಲಿ ಡ್ರೆಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಈಗ ಅದು ಮಾಡ್ತಾರೆ ನೋಡಿ. ಇಲ್ಲಿ ಅವರ ಟ್ರೆಡಿಷ್ನಲ್ ಡ್ರೆಸ್ಸು ಅದರಲ್ಲಿ ಹಾಕಿದ್ದಾರೆ. ಮದುವೆದೇನೋ ಇರಬೇಕಂದ್ರೆ ಡೋಲು ಆ ಥರ ಏನು ಡೀಟೇಲ್ಸ್ ಹಾಕ್ತಿಲ್ಲ. ಎಂಟ್ರೆನ್ಸ್ ಇದೆ ಈ ಕಡೆ ಸ್ಟ್ಯಾಚ್ಯೂ. ಓಕೆ, ಹಿಪ್ಪಿ ಇನ್ ಹಿಲ್ಸ್ ಅಂದರೆ ಇಲ್ಲಿ ಇದು ಇದೆ ಬೆಂಗಳೂರು ತಾನೆ ಪಬ್ಬು ಗಿಬ್ಬ ಎಲ್ಲ ಇದೆ. ಲದಾಖಲ್ಲಿ ಪಬ್ ಏನೋ ನಮ್ಗೆ ಕಾಣಿಸ್ತಿಲ್ಲ ಅಷ್ಟು, ಬಟ್ ನಿಮ್ಗೆ ಇಲ್ಲಿ ಎಲ್ಲ ಇದೆ. ಹಾಂ ಹಿಂಗೋ ಅಣ್ಣ ಬೈ ಕಡೆ ಅದು ಹೇಗಿದೆ. ಇಲ್ಲೂ ಕೆಲವು ಹೋಟೆಲ್ಸ್ ಎಲ್ಲ ಇದ್ದಾವೆ, ಬಟ್ ಇದೆಲ್ಲ ಕಂಪ್ಲೀಟ್ ವಾಕಿಂಗು. ಏನು ಬೈಕ್ ಆಗಲಿ ಗಾಡಿಗಳಾಗಲಿ ಏನೂ ಬರೋಲ್ಲ. ನಾವು ವೀಲ್ ಚೇರ್ ಇತ್ತು ಅಂದರೆ ವೀಲ್ ಚೇರ್ ಲೋ ಮಾಡ್ತಾರೆ ಅಷ್ಟೇ. ನೋಡಿ ಈ ರೀತಿಯೆಲ್ಲ ಬಂದಿರೋ ಹಂಗೆ. ಸೊ ಇವಾಗ ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಮನಾಲಿ ಮೋಮೋಸ್ ಅಂತ ಏನೋ ಇದೆ ಹಿಮ ಇಲ್ಲಿ ಬಟ್ಟೆ ಶಾಪಿಂಗು, ಜ್ಯುವೆಲರಿ ಶಾಪಿಂಗು, ಕಿಡ್ಸ್ ಟಾಯ್. ಹೌದು ಕ್ರೌಡಲ್ಲಿ ನಮ್ಮ ವಾಯ್ಸ್ ಕೇಳ್ತಾ ಇದೆಯಲ್ಲ ಗೊತ್ತಿಲ್ಲ. ಕ್ಯಾಮ್ರಾ ಸ್ವಲ್ಪ ಹತ್ರ ಇಟ್ಕೊಂಡಿದ್ದೀನಿ 0.5 ಹಾಕೊಂಡು. ಪಬ್ಸ್ ಎಲ್ಲ ಇದೆ ಕಣೆ ನೋಡಿ. ಇಲ್ಲಿ ಇದೆಲ್ಲ ಫುಲ್ ನೈಟ್ ಕ್ಲಬ್ಸು, ಫುಲ್ ಪಾರ್ಟಿಗೆ ಅದು ಇದಕ್ಕೆಲ್ಲ ಅಂದರೆ ಫುಲ್ ಹ್ಯಾಪನಿಂಗ್ ಪ್ಲೇಸ್ ಇದು. ಇಲ್ಲಿ ಬರ್ತಾ ಇದ್ದಾಗ ಎಲ್ಲ ಬಿಯರು, ಎಣ್ಣೆ ವಾಸನೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಬಟ್ ಏನೇ ಆದ್ರೂ ಟ್ರಾಫಿಕ್ ಒಂದು ದೊಡ್ಡ ನಿಮಿಷ. ನೋಡಿ ವೈಲ್ಡ್ ಕ್ರಾಫ್ಟ್ ಅವ್ರದ್ದು ಶಾಪ್ಸ್ ಇದೆ, ಸಣ್ಣ ಪುಟ್ಟ ಶಾಪ್ಸು, ಶಾಲ್ಸು. ಮೇನ್ ಲದಾಖ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಎಲ್ಲ ಚೀಪ್ ಇದೆ ಪ್ರೈಸಸ್ಗಳೆಲ್ಲ ನೋಡ್ದಂಗೆ. ನಮ್ಮ ಚಿಕ್ಕಪೇಟೆಗೆ ಅದು ರೋಡ್ ಇರುತ್ತಲ್ಲ, ಫುಲ್ ಎಲ್ಲ ಒನ್ ವೇ ಮಾಡಿಬಿಟ್ಟು ಈ ಥರ ಕಲ್ಲಿಂದ ಟೇಲ್ಸ್ಗಳು ಹಾಕ್ಬಿಟ್ಟು ಬರೀ ತಿರ್ಗಾಡೋ ಥರ ಮಾಡೋದು ಅಂತ ಹೇಳ್ಬಿಟ್ರೆ ಬಸ್ ಸೇಮ್ ನಮ್ಮ ಚಿಕ್ಕಪೇಟೆ ಆದಂಗೆ ಹಾಕ್ಬಿಡುತ್ತೆ. ನೋಡ್ಬೋದು ಇಲ್ಲಿ ಪೊಲೀಸರು ಅವರು ಇವರು ಎಲ್ಲ ಇದ್ದಾರೆ, ಅಂದರೆ ಸರ್ವೆ ಮಾಡ್ತಾ ಇರ್ತಾರೆ. ಈ ಥರ ಏನೇನಿದೆ ಪರ್ಫ್ಯೂಮ್, ಇಲ್ಲಿ ಮಾಲ್ಸ್ಗಳು ಇದ್ದಾವೆ ಎಲ್ಲ ಸುಮಲ್ಲು. ಐಸ್ ಕ್ರೀಮು, ಬ್ಯಾಗ್ಸು, ಅಂದರೆ ಅದು ಎಲ್ಲ ಕಡೆನೂ ಇರುತ್ತೆ. ಇಲ್ಲಿ ಜಾಸ್ತಿ ಇದೆ, ಡಿಮ್ಯಾಂಡ್ ಇದೆ, ಅವರೇ ಹುಡ್ಕೊಂಬಂದು ಕೇಳ್ತಾರಲ್ವ, ಹಂಗಾಗಿ ಯಾರು ಇದು ಮಾಡೋಕ್ಕೆ ಹೋಗಲ್ಲ. ನೋಡಿ ಇಲ್ಲೊಂದು ಟೆಂಪಲ್ ಇದೆ. ನಮ್ಮ ಹಿಂದಿ ಓದಕ್ಕೆ ಬರಲ್ಲ ಗುರು, ಇಲ್ಲೇ ಓದಿ ಹೇಳ್ತಾ ಇದ್ದೆ. ಸುಮಾರು ಇದೆ. ಅದು ಹೇಳಿ ನಮ್ಮ ಚಿಕ್ಕಪೇಟೆಗೆ ಬಂದು ನಿನಗೆ ಹೆಂಗೆ ಎಲ್ಲ ಇದಿರುತ್ತೆ ಅದೇ ಥರ ಇದೆ ಇಲ್ಲಿ ಎಲ್ಲ ಫುಲ್ಲು. ಆ್ಯಕ್ಚುಲಿ ಮನಾಲಿ ಇದು ಏನಪ್ಪ ಲೇಯಲ್ಲಿ ಹಿಂಗೇನೆ ರೋಡ್ ಸೈಡಲ್ಲೇ ಪಕ್ಕ ಇತ್ತು. ಇದು ತುಂಬ ದೊಡ್ಡದಾಗಿದೆ. ಲೇ ಮಾರ್ಕೆಟ್ಗಿಂತ ದೊಡ್ಡದಿದೆ ಇದು. ಹೌದಾ? ಎಲ್ಲಿ ನೆನ್ನೆ 8 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತಲ್ಲ. ಬಟ್ ಎಲ್ಲ ಸೇಮ್ ನಮ್ಮ ಚಿಕ್ಕಪೇಟೆ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ, ಐ ಮೀನ್ 2 ವೀಲರ್ಸ್ ಇದೆಲ್ಲ ಎಂಡ್ ಮಾಡಿಬಿಟ್ಟು ಹಿಂಗೊಂದು 4-5 ಗಿಡಗಳೆಲ್ಲ ಹಾಕ್ಬಿಟ್ಟು ನೀಟಾಗಿ ಬರೀ ವಾಕಿಂಗಲ್ಲೇ ಶಾಪಿಂಗ್ ಮಾಡಬೇಕು ಅಂದರೆ ಹೆಂಗಿರುತ್ತೆ ಹಂಗೆ ಆಗ್ಬಿಡುತ್ತೆ. ಸೊ ನಡೀಲಿ, ಇನ್ನೂ ವೀಡಿಯೋ ಮಾಡ್ಕೊಂಡೇ ಇದ್ದರೆ ನಾವು ಏನೋ ನೋಡೋಕ್ಕಾಗೋದಿಲ್ಲ, ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ. ಇದು ತೋರಿಸಾಯ್ತು. ಇವಾಗ ಏನಾದ್ರು ಶಾಪಿಂಗ್ ಮಾಡಬೇಕಾಗಿತ್ತು ಅಂದರೆ ನಾನು ತೋರಿಸ್ತೀನಿ. ನಡೀಲಿ ಫೈನಲಾಗಿ ನೋಡ್ಬೋದು. ಇದು ನಮ್ಮ ಡ್ಯಾಡಿಗೆ ತೊಗೊಂಡಿದ್ದೀನಿ ಸ್ವೆಟರು. ಇದು ನಮ್ಮ ಮಮ್ಮಿಗೆ, ಹಾಗೆ ನನಗೆ ಹಿಮಗೆ ಇಬ್ಬರು ಯೂಸ್ ಮಾಡೋ ಥರ ಒಂದು ಸ್ವೆಟರ್ ತೊಗೊಂಡಿದ್ದೀನಿ. ಆಮೇಲೆ ಇನ್ನು ಇದು ಶೂಸ್ ಎಲ್ಲ ತೊಗೊಂಡಿದ್ದೀವಿ. ನನಗೆ ಆರೋಹಿಗೆ ಮತ್ತು ಕೆಲವು ಸ್ವೆಟರ್ಸ್ ಎಲ್ಲ ತೊಗೊಂಡಿದ್ದೀವಿ. ಬೈ ಅಡ್ರೆಸ್ಗೆ ಆಗಿ
अगर कोई आएगा तो डायरेक्ट एड्रेस है ये मनाली माल रोड, मनाली मॉल रोड, याक होटल के सामने, याक होटल के सामने. याक होटल के सामने पहली शॉप. ಓಕೆ ಯಾಕೆ ಹೋಟೆಲ್ ಎದುರುಗಡೆ ಫಸ್ಟ್ ಶಾಪು. ಆ್ಯಕ್ಚುಲಿ ನಾವು ಶೂಸ್ನು ಅಲ್ಲೇ ತೊಗೊಂಡಿದ್ದು. ಅವ್ರು ವಾಟ್ಸಪ್ ನಂಬರ್ ತೊಗೊಂಡಿದ್ದೀನಿ, ನಿಮ್ಗೆ ವಾಟ್ಸಪ್ನ ನಾನು ಶೇರ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅದನ್ನು ತೊಗೋಬೋದು. ಇವಾಗ ಹಿಮ ನೋಡಿ ಇಲ್ಲಿ ತೊಗೋತಿದ್ದಾಳೆ. ಅಂದರೆ ಎಲ್ಲ ಅಂಗಡಿ ಒಬ್ಬರದೇ, ಬಟ್ ಅವಳ ಮಮ್ಮಿಗೆ ಮತ್ತು ಅವಳಿಗೆಲ್ಲ ಕೆಲವು ಟಾಪ್ಸ್ ಎಲ್ಲ ತೊಗೋತಿದ್ದಾಳೆ. ನನ್ನ ಶಾಪಿಂಗ್ ಅಂತೂ ಮುಗೀತು. ಸೊ ನಡೀರಿ ಇವಾಗ ಹೊರಡೋಣಂತೆ. ಇನ್ನು ಮನೆಗೂ ಅಲ್ಲಿ ರೂಮ್ಗೆ ಹೋಗಿ ಇನ್ನು ಅದು ಒಂದು ಸೆಕೆಂಡಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಸುಮಾರು ಒಂದು 15,000 ರೂಪಾಯಿಗೆ ಶಾಪಿಂಗ್ ಆಯಿತು. ಅಂದರೆ ನಾನೊಂದು 3 ಜೊತೆ ಶೂಸ್ ತೊಗೊಂಡೆ, ಚೆನ್ನಾಗಿದ್ವು. ಹಿಮ ಒಂದು 2 ಜೊತೆ ಶೂಸು, ಆರುಗೊಂದು ಜೊತೆ ಶೂಸು, ನನಗೊಂದು ಸ್ವೆಟ್ರು, ಮಮ್ಮಿಗೊಂದು ಸ್ವೆಟ್ರು, ಪಪ್ಪಗೊಂದು ಸ್ವೆಟ್ರು. ಹಿಮ ಒಂದು ಏನೋ ಡ್ರೆಸ್ ಪೀಸ್ ತೊಗೊಂಡು, ಅವ್ರ ಮಮ್ಮಿಗೊಂದು ಡ್ರೆಸ್ ಪೀಸ್ ತೊಗೊಂಡು. ಅದು ಬಿಟ್ಟರೆ ಇನ್ನು ಮಕ್ಕಳಿಗೆ ಅದು ಇದಕ್ಕೆ ಅಂತ ಒಂದು ಸ್ವಲ್ಪ ಬ್ಯಾಗು ಆ ಥರ ಅಂಥವು ತೊಗೊಂಡ್ವಿ. ಎಲ್ಲ ಸೇರಿ 15,000-16,000 ಡನ್ ಆಗುತ್ತೆ. ಈಗ ನಮಗೆ ಹೋಗೋಕ್ಕೆ ದುಡ್ಡಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಬಜೆಟ್ ಎಲ್ಲ ಕ್ರಾಸ್ ಹೋಗ್ಬಿಡ್ತು. ಇಲ್ಲೇ ಇಷ್ಟು ಹೈಯೆಸ್ಟ್ ಸ್ಪೆಂಡು. ಫ್ಲೈಟ್ ಟಿಕೆಟ್ ಬಿಟ್ಟರೆ ನಮ್ಗೆ ಇದಕ್ಕೇನೆ ಹೈಯೆಸ್ಟ್ ಸ್ಪೆಂಡ್ ಆಗಿದೆ. ಫ್ಲೈಟ್ ಟಿಕೆಟ್ 29,000 ರೂಪಾಯಿಗೆಲ್ಲ ಮುಗಿದೋಗ್ಬಿಟ್ಟಿತ್ತು. ಹೋಗ್ತಾ ಇದೀವಿ, ನಡೀರಿ ಮನೆಗೆ ಹೋಗೋಣ. ಫುಲ್ ಮಳೆ ಎಲ್ಲ ಕಡೆ ಪಿಚ ಅಂತಿದೆ. ಅಷ್ಟೇ ಮುಗೀತು. ಇನ್ನು ರೂಮ್ಗೆ ಹೋಗ್ಬಿಟ್ಟು ಊಟ ಆರ್ಡ್ರ್ ಮಾಡಿ ಊಟ ಮಾಡಿ ಮಲಗಬೇಕು. ಅದ್ರದ್ದು ಬೇರೆ ನೋಡಬೇಕು ಬಿಲ್ ಏನಾಗಿದೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲಮ್ಮ, ಹೊಡೋಣ ನಡಿ. ಹೆಚ್ಚೋಗಿ ಸುಮ್ಮನೆ ಹೋದ್ವಿ ಶಾಪಿಂಗ್ ನೋಡ್ಕೊಂಬರೋಣ ಅಂತ. ಎಲ್ಲರಿಗೂ ಎಲ್ಲ ತಗೊಳ್ಳೋ ಅಷ್ಟರಲ್ಲಿ ತಲೆ ಕೆಟ್ಟೋಯ್ತು. ಇದು ನಮ್ಮ ಮಗಳಿಗೆ ಸ್ವೆಟ್ರ್ ತೊಗೊಂಡಿದ್ದೀವಿ. ಡಿಸೆಂಬರ್ ಬಂತಲ್ಲ, ಚಳಿ ಅಲ್ವಾ. ಹಾಗೆ ನೋಡಿ, ಇದು ನಂದು ಶೂಸು. ಇದರಲ್ಲಿ ನನ್ನ ಶೂ ಇದೆ, ಇದು ನಂದು ಶೂಸು. ಹಾಗೆ ಹಿಮ ಶೂ ಇದೆ. ಇದರಲ್ಲಿ ನನ್ನ ಮಗಳು ಶೂ, ಅವಳಿಗೆ ಸ್ಪೈಡರ್ ಮ್ಯಾನ್ ತುಂಬ ಇಷ್ಟ. ಇದು ಮತ್ತು ಹಿಮ ಶೂಸ್ ಇದರಲ್ಲಿ. ಹಾಗೆ ಇದು ಹಿಮ ಅವ್ರ ಮಮ್ಮಿಗೆ ಡ್ರೆಸ್ ಪೀಸ್ ತೊಗೊಂಡಿದ್ದಾಳೆ. ಇದು ಹಿಮಗೆ ಡ್ರೆಸ್ ಪೀಸು. ಖರ್ಚು ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲಪ್ಪ. ಇದು ನಮ್ಮ ಅಮ್ಮಗೆ ಸ್ವೆಟರು. ಕಂಪ್ಲೀಟ್ ರಿವ್ಯೂ ಮಾಡಬೇಕಂದ್ರೆ ಹೇಳಿ ಏನಂತೇಳಿ ಎಲ್ಲ ಒಂದು ರಿವ್ಯೂ ಮಾಡ್ತೀನಿ. ಇದು ನಮ್ಮ ಅಪ್ಪಂಗೆ ಸ್ವೆಟ್ರು. ಹಾಗೆ ಇದು ನನ್ನ ಟೀ ಶರ್ಟು ಸ್ವೆಟ್ರೆಲ್ಲ ಹಿಮ ಯೂಸ್ ಮಾಡೋದು, ಹಂಗಾಗಿ ಇಬ್ಬರಿಗೂ ಅಂತ ತಗೊಂಡೆ. ಅವಳಿಗೆ ಇದನ್ನು ಕೊಡಿಸ್ತೇವೆ ಅಂತ. ಚೆನ್ನಾಗಿತ್ತು. ಕ್ಲಚ್ ಜೊತೆ ಬರುತ್ತೆ ಬ್ಯಾಗ್ ಏನಾದ್ರು ಇಟ್ಕೊಳ್ಳೋಕ್ಕೆ. ಯಾಕಂದರೆ ಇಲ್ಲಿ ರೈಡ್ ಬಂದು ಎಲ್ಲ ಹೋಗ್ಬಿಟ್ಟಿದೆ. ಮತ್ತು ಇದರಲ್ಲಿ ನನ್ನ ಮಗಳಿಗೆ, ನನ್ನ ಸೊಸೆದಿರಿಗೆ, ಅವ್ರಿಗೆ ಸ್ವೆಟರು, ಸಾಕ್ಸು, ಟೋಪಿ. ಇನ್ನು ಇದು ನನ್ನ ಸೊಸೆಗೆ, ದೊಡ್ಡ ಸೊಸೆಗೆ ಒಂದು ರ್ಯಾಬಿಟ್ ಬ್ಯಾಗು. ಇದು ನನ್ನ ಮಗಳಿಗೆ ಪಿಂಕ್ ಕಲರ್ ರ್ಯಾಬಿಟ್ ಬ್ಯಾಗು. ಆಮೇಲೆ ಒಂದು ತಲೆಗೆ ಹಾಕ್ಕೊಳಕ್ಕಿದೆ ಕೋಲ್ಡಿಗೆ. ಏನು ಡಿಸೆಂಬರ್ ಬಂತಲ್ಲ, ಇದೊಂದು ತೊಗೊಂಡು, ಇದೊಂದು ಮ್ಯಾಚಿಂಗು. ಇದು ಅವಳ ಹತ್ರ ಇದೆಯಂತೆ, ಸೊಸೆ ಹತ್ರ. ಅಂದರೆ ಮನಾಲಿ ಬಂದಿದ್ದಕ್ಕೆ ಮನಾಲಿಗೆ ಒಂದು ನೆನಪು. ಇಷ್ಟೆಲ್ಲ ಖರ್ಚಾಗೋಯ್ತು. ಯಪ್ಪ, ತಲೆ ಬಿಸಿ ಆಗ್ತಿದೆ. ಖರ್ಚು ಮಾಡೋಕ್ಕೆ ಮುಂಚೆಯೇ ಯೋಚನೆ ಮಾಡಿರಲಿಲ್ಲ. ಅದು 20,000 ಇಟ್ಕೊಂಡಿದ್ವಿ, ಇವಾಗೆಲ್ಲ ಖರ್ಚಾಯಿತು. ಬಟ್ ಓಕೆ, ಒನ್ ಟೈಮ್ ಅಲ್ವಾ. ಈಗ ನಾವು ಗೋವಾ ಲಾಸ್ಟ್ ಅಲ್ವಾ ನಾವು ಹೋಗಿದ್ದು, ಊಟಿ. ನಮ್ಮ ಕಸಿನ್ ಜೊತೆ ಊಟಿ ಮಾಡಿದ್ದೆ. ವರ್ಷಕ್ಕೊಂದ್ಸತಿ ನಾನು ಒಬ್ಬಿ ತಗೊಂಡೆ. 2 ವರ್ಷ ಆಯಿತು. ಅದು ಬಿಟ್ಟರೆ ಇನ್ನು ನಮ್ಮ ಆಫೀಸ್ ಅವ್ರಿಗೆ, ಇಮ್ಮಂಗೆ, ಅವ್ರಿಗೆಲ್ಲ ಒಂದು ಸ್ವಲ್ಪ ಗಿಫ್ಟ್ ಐಟಮ್ಸ್ ತೊಗೊಂಡಿದ್ದೀವಿ. ಇವಾಗ ಇದೆಲ್ಲ ಪ್ಯಾಕ್ ಮಾಡಬೇಕು. ನಮ್ಮ ರೈಡಿಂಗ್ ಗೇರ್ಸು ಇದೆಲ್ಲ ರೂಮೆಲ್ಲ ಮೆಸ್ಸಿ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿಗೆ ನಮ್ಮ ಮನಾಲಿ ಮುಗಿಯುತ್ತೆ. ನಾಳೆ ಚಂಡೀಗಢ ಹೋಗಿ, ಚಂಡೀಗಢಲ್ಲಿ ನಾನು ಆ್ಯಕ್ಚುಲಿ ಒಂದು 3 ದಿವಸ ಡಿಲೇ ಇಟ್ಕೊಂಡಿದ್ದೆ ಫ್ಲೈಟು. ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಆದರೆ ಅಂತ. ಅದು ಮುಗಿಸ್ಕೊಂಡು ಹೊರಡಬೇಕು ಅಷ್ಟೇ. ನಡೀರಿ ಊಟ ಮಾಡಿ ಪಾಚಂಬಿಡೋಣಂತೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ನಾಳೆ ಮತ್ತೆ ಸಿಗೋಣಂತೆ ಮನಾಲಿ ಟು ಚಂಡೀಗಢ ರೈಡಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಿಮ್ಮ ಪ್ರೀತಿ ಹಾಗೂ ವಿಶ್ವಾಸ ಇರಲಿ ಹೀಗೆ ಸದಾ. ಓಕೆನಾ? ಏನಮ್ಮ? ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ. ನಾನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಏನು ತಗೊಂಡ್ರಿ ಅಂತ.